ಅಯ್ಯೋ ದೇವ್ರೆ, ಫಸ್ಟ್ ನಾನು ಇಲ್ಲಿಂದ ಎಸ್ಕೇಪ್ ಆಗಿಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ಏನಿಯ ಕತೆ. ಹೆಂಗೆ ಎಸ್ಕೇಪ್ ಆಗಲಿ ನಾನು? ಬಾಕ್ಲು ತೆಕ್ಕೊಂಡು ನಿಧಾನಕ್ಕೆ ಹೋಗ್ಬೇಕು. ಈ ನನ್ನ ಮಗ ಎಲ್ಲೋದ? ಬಾತ್ರೂಮ್ ಆಗವನೇ. ಇದಕ್ಕಿನ್ನೂ ಒಳ್ಳೆ ಚಾನ್ಸ್ ನನಗಂತೂ ಸಿಗಕ್ಕಿಲ್ಲ. ಫಸ್ಟು ಎಸ್ಕೇಪ್ ಆಗ್ಬಿಡ್ಬೇಕು. ಹೋಗ್ಬಿಟ್ಟು ರಾಹುಲ್ ಹತ್ರಕ್ಕೆ ಹೋಗ್ಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಆ ಮನೆಯಾಡಿ ಅವಳಲ್ಲ, ನನ್ನ ಅಕ್ಕನ ತಂಗಿನ ಅವಳು ಹೋಗ್ಬಿಟ್ರೆ, ಅಯ್ಯೋ ದೇವ್ರೆ, ನಾನು ಅಮೇರಿಕಕ್ಕೆ ಹೋಗ್ಬೇಕು ಅಂದ್ಕೊಂಡಿರೋ ಪಿಲಾನು ಎಲ್ಲ ಎಕ್ಕುಟ್ಟು ಹೋಯ್ತದೆ. ಈ ನನ್ನ ಮಗನಿಂದನೇ ಎಲ್ಲ ಆಗಿದ್ದು. ನನ್ನ ಜೀವನ ಹಾಳಾಗೋಗಿದೆ ಈ ನನ್ನ ಮಗನಿಂದ. ಎಸ್ಕೇಪ್. ಹ್ಞೂ ಅತ್ತೆ, ಕೊಡ್ತೀನತ್ತೆ. ಅಯ್ಯೋ ಇವಳು ಆಗ್ಲೇ ಎಲ್ಲೋದ್ಲ ಕಣತ್ತೆ. ಎಲ್ಲೋ ಹೋಯ್ತಾಳೆ, ರಾತ್ರಿ ಆದ್ರೂ ಮನೆಗೆ ಬರಕ್ಕಿಲ್ಲ ಕಣತ್ತೆ. ಇರತ್ತೆ ನೋಡ್ತೀನಿ ಎಲ್ಲೋದ್ಲ ಏನು ಕತ್ಯೋ. ಹೌದೇ, ಹಂಗಾರ ಮತ್ತೆ ನಾನು ಬಿರ್ನ ಇವಳನ್ನ ಮದುವೆ ಮಾಡ್ಕೋಬೇಕತ್ತೆ. ಹೌದಾ, ನೀವು ಬರ್ತೀರಾ? ಅತ್ತೆ ಬಂದು ಹೆಂಗನ ಮಾಡಿ ಇವಳಿಗೆ ಒಪ್ಪಿಸ್ರಿ. ನಿಧಾನಕ್ಕೆ ಮಾಡ್ಕೊಳ್ಳೋಣ ಮದುವೆ ಅಂತ ಬಂದಾಗಿಂದ ಹೇಳ್ತಾನೆ ಅವಳೆ. ಈಗ ನೋಡಿದ್ರೆ ಎಲ್ಲೋದ್ಲ ರೂಮಾಗೆ. ಕೊಡ್ತೀನಿ ರೀ ಅವಳಿಗೆ ಮಾತಾಡಿವ್ರಂತೆ. ಆಶಾ, ಆಶಾ, ಲೇ ಆಶಾ, ಎಲ್ಲೋದ್ಲಪ್ಪ ಇವಳು? ಆಶಾ, ಆಶಾ, ನಿಮ್ಮ ಅಮ್ಮ ಫೋನ್ ಮಾಡೈತೆ. ಆಶಾ ಹಗಳ ಅತ್ತೆ ನೋಡಿದ್ರೆ ಹೇಳಿಲ್ವಾ? ಅವಳಿಗೆ ಅವಾಗ ಹೋಗೋ ನಂಗಿಂತ ಪಾರಿನ ದಯ್ಯ ಎಲ್ಲ ಬರ್ತದೆ ಅಂತ ಹೇಳ್ತಿದ್ರಲ್ಲ. ನೋಡತ್ತೆ ಪಾರಿನ ದಯ್ಯ ಬಂದ್ಬಿಟ್ಟೈತೆ ಅಂತ ಅನ್ನಿಸ್ತದೆ. ಮನೆಯಾಳಿ ಆಗ್ಲೇ ಏನೇ ಓಡಂಟೋಗ್ಬಿಟ್ಟವಳೆ. ಹೌದಾ, ಸರಿ ಹಂಗೆ ಮಾಡ್ತೀನಿ ರೀ. ಫಸ್ಟ್ ಈಚೆ ಕಡೆಗೆ ಹೋಗ್ಬಿಟ್ಟು ನೋಡ್ಕೊಬಿಟ್ಟು ಬರ್ತೀನಿ. ಇಲ್ಲ ಅಂದರೆ ರಾತ್ರಿ 10 ಗಂಟೆ ಆದ್ರೂ ಮನೆಗೆ ಬರೋಕ್ಕಿಲ್ಲ. ಅಲ್ಲಿ ತಿತ್ತಾಳೆ ಸುಮ್ಕೇನೆಯಾ? ಹ್ಞೂ 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 ಹೌದಾ, ಅಡ್ರೆಸ್ ಕಳಿಸ್ತೀನಿ ಹೇಳಿ ನಿಮಗೆ. ಹ್ಞೂ ಹ್ಞೂ ಇರಿ, ಹೋಗ್ಬಿಟ್ಟು ಎಲ್ಲೋದ್ಲು ಎಳ್ಕೊಬಿಟ್ಟು ಬರ್ತೀನಿ. ಆಮೇಕಿಂದ ಓದ್ಬಿಟ್ರೆ ತಿರುಗಿ ಬರಲಿಲ್ಲ ಅಂದರೆ ಏನು ಮಾಡಲಿ ನಾನು? ತಾಳಿ ಕೊಟ್ಬಿಡ್ಬೇಕು ಸರ್ನ. ಹ್ಞೂ ಅತ್ತೆ, ಸರಿ ಅತ್ತೆ. ಯಾಳದ್ ಮನೆಯಾಳಿ ಎಲ್ಲಿ ಹೋಯ್ತಾಳೆ ಅಂತಲೇ ಗೊತ್ತಾಗಕ್ಕಿಲ್ವಲ್ಲ. ಇಷ್ಟು ದಿನ ಕೆಲಸ ಹುಡುಕ್ತೀನಿ ಅಂತ ಹೋಯ್ತಾಳೆ. ಮೊನ್ನೆ ನೋಡಿದ್ರೆ ಬಟ್ಟೆ ಬ್ಯಾರೆದು ಹಾಕೊಂಬಿಟ್ಟು ಬಂದವಳೆ. ಹಂಗಾರೆ ಯಾವನ ಜೊತೆನೋ ಓಡಾಡ್ತಾಳೆ. ಇರ್ಬೋದೇನೋ. ಮೊದ್ಲು ಇವಳು ಕೈ ಕಾಲು ಮುರಿದಾಕ್ಬಿಡ್ತೀನಿ ಇರು. ನೀವು ಹೇಳ್ತೀರಾ ಅಡ್ರೆಸ್ಸು ಅಂದರೆ ಇಲ್ಲಿಂದ ಸುಮಾರು ಒಂದು 8 ಕಿಲೋಮೀಟರ್ ಇದೆ. ಬೆಂಗಳೂರು ಅಲ್ವಾ, ಟ್ರಾಫಿಕಲ್ಲಿ ಸ್ವಲ್ಪ ದೂರ ಆಗುತ್ತೆ, ಲೇಟ್ ಆಗುತ್ತೆ. ಸ್ವಲ್ಪ ದೂರ ಅಂತಲೂ ಅನಿಸುತ್ತೆ, ಲೇಟು ಆಗುತ್ತೆ. ಓ ಹೌದಾ, ಸರಿ, ನನಗೆ ಎಲ್ಲಿದ್ದೀನಿ ಅಂತಲೇ ಗೊತ್ತಾಗಲಿಲ್ಲ, ಅದಕ್ಕೆ ಕೇಳಿದೆ. ನನಗೆ ಗೊತ್ತೇ ಮನೆಯಾಳಿ ಕಿತ್ತೋದು ಮನೆಯಾಳಿ. ನಿಮ್ಮ ಅಮ್ಮನ ಥರ ಹಿಂಗೆ ಕುಂತ್ರಿ ಕೆಲಸ ಮಾಡ್ತೀಯ ಅಂತ ಹೇಳ್ಬಿಟ್ಟು ನನಗೆ ನೋಡಿದ್ರೆ ಕೆಲಸ ಹುಡುಕ್ತೀನಿ ಅಂತ ಬೆಳಗ್ಗೆಯಿಂದ ಸಂಜೆ ಗಂಟ ರಾತ್ರಿ ಗಂಟ ತಿರ್ಕೊಂಡು ಕುಂತ್ಕೊಂಡು ಇವಾಗ ನೋಡಿದ್ರೆ ಇಲ್ಲಿ ಕಿತ್ತೋದು ಮನೆಯಾಳಿ ಯಾವನ ಜೊತೆನೋ ಕಿಸ್ ಅಂತ ಮಾತಾಡ್ಕೊಂಡು ನಿಂತಿದ್ಯೇನೆ. ಇವತ್ತು ನಿನ್ನ ಬುಟ್ಟೆನೆ ನಿನ್ನ. ನಿಮ್ಮ ಅಮ್ಮ ಹೇಳ್ದಂಗೆ ತಾಳಿ ಕೊಟ್ಬಿಡ್ಬೇಕು ನಿನಗಂತೂ. ತಾಳಿ ಕೊಡ್ದಾಗೆ ನೀನು ನೆಮ್ಮದಿ. ಇಲ್ಲಾಂದ್ರೆ ಇವಳು ಮೈ ಮೇಲೆ ದಯ್ಯ ಬಂದಿರೋದಕ್ಕೆ ಹಿಂಗೆ ಆಡ್ತಾವಳ ಏನು? ನೋಡನಿರು, ಇವಳಿಗೆ ಮಾಡ್ತೀನಿ. ಇವಾಗ ಸದ್ಯ ಓಡೋಗಿಲ್ವಲ್ಲ ಇಲ್ಲಿಂದ. ಯಾರದು? ಏಯ್, ಎಲ್ಗೆ ಓಡೈತಿದ್ಯಾ? ಅಯ್ಯೋ ನೀನಾ? ಅಯ್ಯೋ ಬಿಡು ನನ್ನ ಜಡೆನ. ಯಪ್ಪ ಎಷ್ಟು ನೋವ್ತೈತೆ. ಬಿಡೋ ನಾಯಿ ನನ್ನ ಮಗನೇ, ಬಿಡೋ. ಅಪ್ಪ ನೆನ್ನೆನೆ ಹೇಳಿದೀನಿ ಮರ್ಯಾದೆಗೆ ಮನೆಗಿರೆ ಎಲ್ಲೂ ಹೋಗ್ಬೇಡ್ವೆ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಓಡೋಡಿ ಹೋಯ್ತೀಯೇನೆ ನೀನು. ನಿಮ್ಮ ಅಮ್ಮ ಹೇಳಿಲ್ವೇ ಸರ್ನ ಮದುವೆ ಮಾಡ್ಕೊಂಡು ಊರಿಗೆ ಬರ್ರಿ ಅಂತ? ಅಲ್ಲಿ ನೋಡಿದ್ರೆ ಆ ಮಮತಿ ಅವಳಲ್ಲ, ಆ ಮಮತಿ ನೋಡಿದ್ರೆ ಅವಳ ಮಗಳನ್ನ ಕೊಟ್ಬಿಟ್ಟು ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗೋಳಂತೆ. ನೀನು ನೋಡಿದ್ರೆ ಮನೆಯಾಳಿ ಇಲ್ಲಿ ಮದುವೆ ಮಾಡ್ಕೊಳ್ಳೋಣ ಅಂತ ಕರ್ಕೊಂಬಂದ್ಬಿಟ್ಟು ನನ್ನ ಮಾನ ಮರ್ಯಾದೆ ಕಳಿತೀಯೇ. ಈಗ ನಾನು ಮದುವೆ ಮಾಡ್ಕೊಂಡು ಊರಿಗೆ ಹೋಗ್ಬೇಕು. ನಿಮ್ಮಮ್ಮ ಫೋನ್ ಹಾಕೈತೆ, ಮಾತಾಡಿ ಬಂದು ಬಾ. ಅಯ್ಯೋ ಬಿಡೋ ನಾಯಿ. ಅಪ್ಪ ಅಯ್ಯೋ ದೇವ್ರೆ. ಏಯ್ ಮೂದೇವಿ, ನಾನು ನಿನ್ನ ಮದುವೆ ಮಾಡ್ಕೊಳ್ಳಲ್ಲ, ಹೋಗ್ಲಾ? ಹೆಂಗ್ ಹಿಡ್ಕೊಂಡು ಎಳಿತಾನೆ ನೋಡು. ಏನೇ ಹಿಂಗೆ ಇವಾಗ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತೀಯಾ? ನೈಸಾಗಿ ನಿನ್ನೆ ಮದುವೆ ಮಾಡ್ಕೊತೀನಿ ಅಂತ ಕರ್ಕೊಂಬಂದ್ಬಿಟ್ಟು ನನಗೆ ಗೊತ್ತಿಲ್ಲ. ನೀನು ಪ್ಯಾಂಟ್ ಶರ್ಟಾಗೆಲ್ಲ ಸಂದಗೆ ಕಾಣಿಸ್ತೀಯ ನೋಡು. ನೀನು ಈ ಡ್ರೆಸ್ ಎಲ್ಲ ಬಿಚ್ಚಾಕ್ಬಿಟ್ಟು ಪ್ಯಾಂಟ್ ಶರ್ಟ್ ಹಾಕೊಂಡು ನೀಟಾಗಿ ರೆಡಿಯಾಗು. ನನ್ನ ಮರುವಾದಿ ಪ್ರಶ್ನೆ ಒಳ್ಳಿನಾಗ ನಾನು ಓಡ್ ಬಂದ್ಬಿಟ್ಟು ಆಮೇಕಿನ ಮದುವೆ ಮಾಡ್ಕೊಂಡಿದ್ದಂಗೆ ಹೋದ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡ್ತದೆ. ಸುಮ್ಮನೆ ನೀ ಬಾ, ಇಲ್ದಿರ ಅವತ್ತೆಲ್ಲ ಆಡ್ಬೇಡ. ನಿಮ್ಮ ಅಮ್ಮಂಗೆ ಅಡ್ರೆಸ್ ಕಳಿಸಿದ್ದೀನಿ. ನಿಮ್ಮ ಅಮ್ಮನೂ ನಾಳೆ ನಡೆದ್ರಾಗ ಬರ್ತದಂತೆ. ಇವ್ನು ಸವಾಸ ಬ್ಯಾಡ ಅಂತ ಹೇಳ್ಬಿಟ್ಟು ಅಮೆರಿಕಾಗ ಹೋಗ್ಬಿಡ್ಬೇಕು ಅಂತ, ರಾಹುಲ್ನ ಕಟ್ಕೋಬೇಕು ಅಂತ ಏನೇನೋ ಪ್ರಯತ್ನ ಪಡ್ತಾ ಇವ್ನಿ. ಸುತ್ತಿ ಬಳಸಿ ಇವ್ನ ತೆಗೆ ಬಂದು ತಗ್ಲಾಕಬೇಕಾ ನಾನು? ಯಾರನ್ನ ಕಾಪಾಡ್ರಪ್ಪ ಬಂದು ನನ್ನ. ಅಯ್ಯೋ ರಾಹುಲ್ ನೋಡು, ನನ್ನ ಮಾತು ಕೇಳು. ನೀನು ನನ್ನ ಮದುವೆ ಮಾಡ್ಕೊಳ್ಳೋ ಹುಡುಗ ನೀನಲ್ಲ. ಅದು ಅಂದರೆ ನಾನಲ್ಲ ಹುಡುಗಿ, ಬೇರೆ ಹುಡುಗಿ ನೀನು ಮದುವೆ ಮಾಡ್ಕೋಬೇಕು. ಬಾಯ್ ಮುಚ್ಕೊಂಡು ಬಾರೆ ಕಂಡಿವ್ನಿ ನೀನು ಆಟಗಳೆಲ್ಲನೂ. ಬಾ ಸುಮ್ಮನೆ ನೀಯಾ. ಅಯ್ಯೋ ನನ್ನ ಮಾತು ಕೇಳು. ಕೇಳಿನೇ ಹಿಂಗಾಗಿರೋದು. ಬಾಯ್ ಮುಚ್ಕೊಂಡು ಬಾ. ಕೆಲ್ಸಕ್ಕೆ ಹೋಯ್ತಾಳಂತೆ. ಕೆಲ್ಸಕ್ಕೆ ನೀನೇನು ಕೆಲ್ಸಕ್ಕೆ ಹೋಗ್ಬೇಡ. ನಮ್ಮ ಮನೆಗೆ ತಿಂದು ಮುಗಿಸೋ ಅಷ್ಟು ಕಾಸೈತೆ. ಸುಮ್ಕೇನ್ಯ ಬರೋದ್ ಕಲ್ಕ ನಡಿ ರೂಮ್ಗೆ. ಸುಮ್ಮನೆನೇ ಬರ್ತಾ ಇರ್ಬೇಕು ಅಷ್ಟೇನೇನೆ. ಅಯ್ಯೋ ದೇವ್ರೇ, ಇವ್ನಿಗೆ ಹೆಂಗಪ್ಪ ಅರ್ಥ ಮಾಡಿಸಿ ಇವನಿಂದ ಹೆಂಗಪ್ಪ ಎಸ್ಕೇಪ್ ಆಗೋದು? ಅವಳು ದಿನ ಹೋಯ್ತಿದ್ಲ ಈಚೆ ಕಡೆಗೆ, ಅದಕ್ಕೆ ನನ್ನ ಮಗ ನನ್ನ ಹಿಡ್ಕೊಂಡು ರುಬ್ತಾವನೆ. ಮುಚ್ಕೊಂಡು ಬಿದ್ದಿರ್ಬೇಕಿಲ್ಲಿ. ಏನಾರ ನವ್ರಂಗಿ ಆಟ ಆಡ್ಕೊಂಡು ಹೋದ ಈಚೆ ಕಡೆ ಸುಮ್ಕಿರಕ್ಕಿಲ್ಲ. ನಿನ್ನ ಮೈ ಮೇಲೆ ಅವಾಗವಾಗ ಪಾರಿಂದಯ್ಯ ಬಂದು ಹೋಯ್ತಾ ಇರ್ತದೆ. ನಿಂಗೇನು ಗೊತ್ತಾಗಕ್ಕಿಲ್ಲ. ನಿಮ್ಮ ಅಮ್ಮ ಎಲ್ಲ ಹೇಳೈತೆ. ನಿನ್ನ ಜವಾಬ್ದಾರಿ ಇವಾಗ ನನ್ನ ಮೇಲೆ ಐತೆ ನೋಡು. ಎಲ್ಲನ ಓದಿ ಅಂದರೆ ದೇವ್ರನೇ ಕೇಳ್ತಿದ್ದೀನಿ ಆಶಾ. ನಿನ್ನ ಕತೆ ಅಂತೂ ಮುಗಿಸ್ಬಿಡ್ತೀನಿ ನಾನಂತೂ. ಸುಮ್ಮನೆ ಕುಕ್ಕುರ್ಬಡಿ. ನಿಮ್ಮ ಅಮ್ಮ ಬರ್ತದಂತೆ ಅಲ್ಲಿ ಗಂಟ ಸುಮ್ಮನೆ ಇರಬೇಕು. ಏನು ಕಮ್ಮಿ ಆಗೈತೆ ನಿಂಗೆ? ಇಲ್ಲಿ ರೂಮಾಗ ಸಂದಾಗ ತಿಂತೀಯಾ? ಓಡಾಡ್ತೀಯ? ಈಗ ಅವತ್ತೆಲ್ಲ ನೀನು ಕರ್ಕೊಂಡೋಗಿದ್ನಲ್ಲ, ಮಾಲು, ದೇವಸ್ಥಾನ, ಇಸ್ಕಾನ್ ಟೆಂಪಲ್ ಎಲ್ಲ ನನ್ನ ಜೊತೆ ಕರ್ಕೊಂಡೋಗ್ತೀನಿ, ನೋಡ್ಸ್ಕೊತೀನಿ, ಕರ್ಕೊಬತ್ತೀನಿ. ಅದು ಬಿಟ್ಬಿಟ್ಟು ಒಬ್ಳೆ ಹೋಯ್ತೀನಿ, ಒಬ್ಳೆ ಮಾಡ್ತೀನಿ ಅಂತ ಏನಾರ ನೀನು ನೋವು ಥರ ಮಾಡ್ದೋ ಸುಮ್ಕೆ ಬಿಡಕ್ಕಿಲ್ಲ. ಕೂತ್ಕ ಸುಮ್ಕೆ ನೀ ಇಲ್ಲ ಮನಿಕ. ಟಿವಿ ಇಲ್ವೇ? ಟಿವಿ ನೋಡ್ಕ ಸುಮ್ಕೆ ನೀಯಾ. ತಾಳಿ ಕಟ್ತೀನಿ ನೋಡು. ಪುರೋಹಿತ್ರ ಹತ್ರ ಹೋಗ್ಬಿಟ್ಟು ನಾನೇನಿಯಾ ಮಾತಾಡ್ಕೊಂಬಿಟ್ಟು ಬರ್ತೀನಿ. ಇಲ್ಲ ನಿಮ್ಮ ಅಮ್ಮಂಗೆ ಹೇಳ್ತೀನಿ, ಮಾತಾಡ್ತದೆ ಯಾವ ದಿನ ಸಂದಕೈತಿ ಅಂತ ಹೇಳ್ಬಿಟ್ಟು. ಸುಮ್ಮನೆ ಇಬ್ರು ಮದುವೆ ಮಾಡ್ಕೊಂತಿರೋದು ಅಷ್ಟೇನೇನಿಯಾ.
ಸರಿನಾ? ಈ ಡಬ್ಬ ನನ್ನ ಮಗನ ಹತ್ರ ಬಂದು ತಗ್ಲಾಕಬಿಟ್ನಲ್ಲ ನಾನು. ಏನಾರ ಮಾಡಬೇಕಲ್ಲ ಎಸ್ಕೇಪ್ ಆಗೋಕ್ಕೆ. ಏನು ಮಾಡಿದ್ರೆ ಎಸ್ಕೇಪ್ ಆಗ್ಬೋದು? ನನ್ನ ಫೋನು, ಹಾಂ ನನ್ನ ಫೋನ್ ಎಲ್ಲೋಯ್ತು ಅಲ್ವಾ? ನನ್ನ ಫೋನ್ ಹುಡುಕಿದ್ರೆ ಈಗ ಅರ್ಜೆಂಟಾಗಿ ಫೋನಿಂದ ಫೋನ್ ಮಾಡಿಬಿಡ್ತೀನಿ. ಅಯ್ಯೋ ನಾನು ಹಿಂಗೆ ಕೂಡಾಕ್ಬಿಟ್ಟವನೆ ಅಂತ ಹೇಳ್ಬಿಡ್ತೀನಿ. ಹಾಂ, ಆ ಮನೆಯಾಳಿ ಹುಷನ್ ಮೇಲೇ ಹೇಳ್ಬಿಡ್ಬೇಕು, ಅವಳೇ ನನ್ನ ಕಿಡ್ನಾಪ್ ಮಾಡಿಸ್ಬಿಟ್ಟು ತಂದು ಇಕ್ಕೊಂಡವಳೆ ಅಂತ ಹೇಳ್ಬಿಟ್ಟು ರಾಹುಲ್ ಫೋನ್ ಹಾಕಿದ್ರೆ ರಾಹುಲ್ ಬಂದ್ಬಿಟ್ಟು ನನ್ನ ಕರ್ಕೊಂಡು ಹೋಗ್ತಾನೆ. ಇದೇ ಸರಿ. ಎಲ್ಲೋಯ್ತು ನನ್ನ ಫೋನು? ಎಲ್ಲ ಇಕ್ಕದ್ನಲ್ವ, ಕಾಣ್ತಾನೆ ಇಲ್ಲ. ಅಯ್ಯೋ ಶಿವನೇ, ಇವಳೆ ನಿಂಗೆ ಹುಡುಕ್ತಾವಳೆ. ನನ್ನ ಫೋನ್ ಇಲ್ಲೂ ಕಾಣಿಸ್ತಿಲ್ಲ. ಏಯ್ ಮನ್ಯಾಳಿ, ಏನು ಹೆಂಗೆ ಹುಡುಕ್ತಾ ಇದೀಯಾ? ನನ್ನ ಫೋನು ನಿನ್ನ ಫೋನಾ? ಇರು. ಈಗ ನೋಡ್ತಾ ಇರು, ರಾಹುಲ್ಗೆ ಒಂದು ಮೆಸೇಜ್ ಹಾಕಿದ್ರೆ ಎದ್ನೋ ಬಿದ್ದೋ ಅಂತ ಓಡೋಡಿ ಬರ್ತಾನೆ. ತಗ ನಿನ್ನ ಫೋನು. ಏ ಈ ಫೋನ್ ಅಲ್ಲ, ಐಫೋನು. ಇದು ನಂದಲ್ಲ ಫೋನು, ಐಫೋನು. ಅಯ್ಯೋ ಇವಳು ಮೈ ಮೇಲೆ ಅದು ಯಾವಾಗ ದೆಯ್ಯ ಬರ್ತದೋ ಯಾವಾಗ ಹೋಯ್ತದೋ ಗೊತ್ತಾಗಕ್ಕಿಲ್ಲ. ಐಫೋನ್ ಮಾರಕ್ಕೆ ಯಾರ್ದನೇ ಕಿಡ್ನಿ ಮಾಡ್ಬಿಟ್ಟು ತಗೋಬರ್ಬೇಕಾಯ್ತದ ಐಫೋನ. ಬಾಯಿ ಮುಚ್ಕೊಂಡು ತಗೊಳದ್ ಕಲ್ತ್ಕ. ಏನು ನನ್ನ ಕೈಯಾಗ ಹಿಡ್ಕೊಬಿಟ್ಟು ಬಂದಿದ್ನಲ್ವ ನಾನು ಐಫೋನ್ನ. ಬೆಳಗ್ಗೆ ಎದ್ದು ಮಕ ನೋಡ್ಕ ಐಫೋನ್ ನೋಡ್ಕೊಂಡ್ ಬಂದಿದ್ದ ನನ್ನ ಕೈಯಾಗೆ. ಮುಚ್ಕೊಂಡ್ ತಗ, ಇದೇ ನಿನ್ನ ಫೋನು. ಇಲ್ಲ ಇದು ನನ್ನ ಫೋನ್ ಅಲ್ಲ, ಐಫೋನೇ ಇತ್ತು ನನ್ನ ಕೈಯಾಗೆ. ನಾನು ನೆನ್ನೆ ಬರ್ಬೇಕಾದ್ರೆ ನನ್ನ ಕಣ್ಣಾರೆ ನೋಡಿವ್ನಿ, ನನ್ನ ಕೈಯಾಗ ಐಫೋನೇ ಇತ್ತು. ಇವಾಗ ನೋಡಿದ್ರೆ ಈ ಫೋನ್ ಬಂದ್ಬಿಟ್ಟೈತಲ್ಲ. ನನ್ನ ಫೋನ್ ಇದಲ್ಲ, ನನ್ನ ಫೋನ್ ಇಲ್ಲೇ ಎಲ್ಲೋ ಬಿದ್ದಿರ್ಬೇಕು ಅಂತ ಅನ್ನಿಸ್ತದೆ. ಇಲ್ಲ ಯಾರೋ ಕೊತ್ಕೊಂಡು ಹೋಗ್ಬಿಟ್ಟವ್ರೆ ಅಂತ ಅನ್ನಿಸ್ತದೆ. ದೇವ್ರನ್ನೇ ಕೇಳ್ತೀನಿ, ಇದಲ್ಲ ನನ್ನ ಫೋನು. ಅಯ್ಯೋ ನಿನ್ನ ಮನೆ ಕೈಯಾಗ ಹೋಗ. ನಾನೇ ನಿಂಗೆ ಕೊಡ್ಸಿದ್ನಲ್ಲ ಫೋನ್ ಇದೆ ತಾನೇ, ಇನ್ಯಾವ ಫೋನು? ನಾನೇ ಕಣ್ಣಾರೆ ನೋಡಿದ್ದೀನಿ, ಹಿಡ್ಕೊಂಡು ಓಡಾಡ್ತಾ ಇದ್ದಲ್ಲ ಇದನ್ನೇನೇನಿಯ. ಇವಾಗ ನೋಡಿದ್ರೆ ಇದು ನನ್ನ ಫೋನ್ ಅಲ್ಲ ಅಂತ ಹೇಳ್ತೀಯ. ಐಫೋನ್ ಅಂತ ಐಫೋನು ನಿಂಗೆ ತಲೆಗೆಲ್ಲ ಕೆಟ್ಟ ಕ್ಯಾರ ಹಿಡಿದ್ಬಿಟ್ಟೈತೆ ಏನೋ. ಲೇ ಶಾನೆ ಆಡ್ತಾ ಇದೆಯಾ ಆಶಾ ನೀನು? ನಿಜವಾಗೂನುವೆ ನೋಡು, ಈಗ ನೀನು ನನ್ನ ಜೊತೆ ಓಡ್ ಬಂದಿದ್ಯಾ ಅಂತ ಇಡೀ ಊರಿಗೆ ಏನಿಯ ಗೊತ್ತಾಗೈತೆ. ಈಗ ನಿನ್ನ ಯಾರು ಮದುವೆನೂ ಮಾಡ್ಕೊಳಕ್ಕಿಲ್ಲ, ಏನೂ ಮಾಡ್ಕೊಳಕ್ಕಿಲ್ಲ. ನಾನೇ ನಿನ್ಗೆ ಬಾಳ್ ಕೊಡಬೇಕು. ಹಂಗೋ ಹಿಂಗೋ ಔತರಾಡಿ ನವರಂಗಿ ಆಟ ಆಡ್ದು ಇಲ್ಲೇ ಯಾಕರು ಸುಗಿದ್ಬಿಟ್ಟು ಬಿಟ್ಬಿಟ್ಟು ಹೊಂಟೋಯ್ತೀನಿ ನಿನ್ನ. ಬೇಕಾದ್ ತಗ, ಇಲ್ಲಾಂದ್ರೆ ಬ್ಯಾಡ ಬಿಡು. ಕೊಡು ಫೋನ್ನ. ಅದನ್ನೇ ಕೊಡು, ನಮ್ಮ ಅಮ್ಮಂತಾಗ ಮಾತಾಡ್ತೀನಿ. ತಗ, ಬಾಗ್ಲೆಲ್ಲ ಬೀಗ ಹಾಕಿದ್ದೀನಿ. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕಂತೂ ಪ್ರಯತ್ನ ಪಡಲೇಬೇಡ. ಬೀಗ ಅಂತೂ ಹೊಡಿಯೋಕ್ಕಾಗಕ್ಕಿಲ್ಲ. ಮುಚ್ಕೊಂಡು ಬಿದ್ದಿರು. ನಿಮ್ದೆ ಬಾತ್ರೂಮ್ಗೆ ಹೋಗಿ ಬರೋಕ್ಕೂ ನನಗೆ ಇದಿಲ್ದಂಗೆ ಮಾಡ್ಬಿಟ್ಟಿದ್ಯಲ್ಲ. ಬಾತ್ರೂಮ್ಗೆ ಹೋಗಿ ಬರೋ ಅಷ್ಟೊತ್ತಿಗೆ ಆಗಲೇ ನೀನು ಎಸ್ಕೇಪ್ ಆಗ್ಬಿಡ್ತೀಯಲ್ಲ. ಎಲ್ಲ ಬೀಗ ಹಾಕಿದ್ದೀನಿ, ಅದು ಹೆಂಗೆ ಹೋಯ್ತು ನೋಡ್ತೀನಿ. ಈಗ ನಾನು ನಿಮ್ಮದೇ ಬಾತ್ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ. ಅಯ್ಯೋ ಇನ್ನು ಮಕ್ಕ ಮುಚ್ಚ, ಎಲ್ಲ ಬೀಗ ಹಾಕ್ಬಿಟ್ಟವನ. ಅಯ್ಯೋ ಶಿವನಿ, ಇದು ನನ್ನ ಫೋನ್ ಅಲ್ವಲ್ಲ. ಇದ್ರಾಗ ಏನೂ ಇಲ್ಲ, ಕಾಂಟ್ಯಾಕ್ಟ್ಸ್ ಅಂತೂ ಏನೂ ಇಲ್ಲ, 0 ಕಾಂಟ್ಯಾಕ್ಟ್ಸು. ಅಯ್ಯೋ ರಾಹುಲ್ ನಂಬರ್ ನೆನಪು ಆಯ್ತಿಲ್ವಲ್ಲ ನನಗೆ. ಬಾಯಟನ ಮಾಡ್ಕೋಬೇಕಿತ್ತು ಅವ್ನ ನಂಬರ್ನ. ಅವ್ನ ನಂಬರ್ ಎಲ್ಲೂ ಸಿಗ್ತಾನೂ ಇಲ್ಲ. ಇದು ನನ್ನ ಫೋನ್ ಅಲ್ಲ, ನನ್ನ ಐಫೋನ್ ಏನಾಯಿತು? ರಾಹುಲ್ ನನಗೆ ಅಂತ ಬರ್ಡೇ ಗಿಫ್ಟ್ ಕೊಟ್ಟಿದ್ನಲ್ಲ, ಐಫೋನ್ ಏನಾಯಿತು ಅಂತಲೇ ಗೊತ್ತಾಯ್ತಿಲ್ವಲ್ಲ ನನಗೆ. ಇದ್ಯಾರ ಫೋನು? ಇದ್ರಾಗ ಏನೂ ಇಲ್ಲ, ಎಲ್ಲ ಖಾಲಿ. ಎಲ್ಲ ಡಿಲೀಟ್ ಮಾಡಿಬಿಟ್ಟು ತಂದಿಕ್ಕವ್ರಲ್ಲ. ಅದು ಹೆಂಗೆ ಸಾಧ್ಯ? ರಾಹುಲ್ ಜೊತೆ ಇದ್ದೋಳು ಇಲ್ಲಿಗೆ ಬಂದಿದ್ದು ಸರಿ, ಐಫೋನ್ ಕಳ್ತನ ಆಗಿರೋದು ಹೆಂಗೆ ಸರಿ? ಈಗ ರಾಹುಲ್ನ ನಾನು ಹೆಂಗೆ ಮೀಟ್ ಮಾಡೋದು? ಅದೆಲ್ಲನೂ ಸರಿ, ಇವನ ಜೊತೆ ಇದ್ಲಲ್ವಾ ಆ ಉಷಾ, ಅವಳೆಲ್ಲೋದ್ಲು? ಇವನು ಕಾಟ ತಡೆಯೋಕ್ಕಾಗ್ದಿದ್ದಂಗೆ ಹೆಂಗನ ಮಾಡಿ ಓಡೋಗೋಣ ಅಂತ ಓಡ್ಗಿಡೋಗ್ಬಿಟ್ಲ. ಇಲ್ಲಾಂದರೆ ರಾಹುಲ್ ಜೊತೆ ಏನಾದರೂ ಹೋಗ್ಬಿಟ್ಲ ಅಂತ. ಇಲ್ಲ, ರಾಹುಲ್ ಜೊತೆ ಏನಕ್ಕೆ ಹೋಯ್ತಾಳೆ? ಅವಳಿಗೆ ಗೊತ್ತು ನಾನಿದ್ದೀನಿ ರಾಹುಲ್ ಜೊತೆ ಅಂತ ಹೇಳ್ಬಿಟ್ಟು ಹೋಗೋದು ಇಲ್ಲ, ಎಂಥದನ್ನೂ ಇಲ್ಲ. ಮತ್ತೆ ಎಲ್ಲೋಗಿತ್ತಾಳೆ? ಯಾಕೆ ರಾತ್ರಿ ಬರಬೇಕಿತ್ತಲ್ಲ ಮನೆಗೆ, ಇಲ್ಲಿಗೆ ಯಾಕೆ ಬರಲಿಲ್ಲ? ನಮ್ಮ ಅಮ್ಮಂಗೆ ಒಂದು ಕಿತ್ತ ಫೋನ್ ಹಾಕ್ಬಿಟ್ಟು ಮಾತಾಡ್ಬಿಡ್ಲಾ? ಏನಾಯಿತು ಏನು ಎತ್ತ ಅಂತ ಏನೂ ಗೊತ್ತಾಯ್ತಾನೇ ಇಲ್ಲ. ಮದುವೆ ಮಾಡ್ಕೊಳಕ್ಕೆ, ಇವನ ಜೊತೆ ಮದುವೆ ಮಾಡ್ಕೊಳಕ್ಕೆ ಅವಳು ಯಾಕೆ ಬಂದ್ಬಿಟ್ಲು ಇಲ್ಲಿಗೆ? ಅಯ್ಯೋ, ರಾಹುಲ್ ಜೊತೆನೇ ಚೆನ್ನಾಗಿತ್ತು, ವೈಫೈ ಜೀವನ ಹೆಂಗಿರ್ಬೋದಿತ್ತು. ಇವು ತಗೊಂಡು ನನ್ನ ಮಗನ ಹತ್ರ ತಗ್ಲಾಕಬಿಟ್ನಲ್ಲ. ರಾಹುಲ್ ಮನೆ ಅಡ್ರೆಸ್ ಎಲ್ಲ ಗೊತ್ತು, ಇಲ್ಲಿಂದ ಹೋಗಕ್ಕೆ ನನ್ನ ಮಗ ಬಿಡೋಕ್ಕಿಲ್ವಲ್ಲ. ಹೆಂಗೆ ಹೋಗ್ಲಿ ನಾನು? ಲೇ ಆಶಾ, ಇದೆಯೋ ಓಡೋಗ್ಬಿಟ್ಟನೆ? ಏನು ಮಾಡಲಿ? ಆಶಾ, ಅಯ್ಯೋ ಇಲ್ಲೇ ಇದ್ದೀನಿ, ಎಲ್ಲೂ ಹಾಳಾಗೋಗಿಲ್ಲ. ನಿನ್ನ ಯಾರು ನಂಬ್ತಾರೆ? ಮಾತಾಡ್ತಾನೆ ಇರು. ಎಸ್ಕೇಪ್ ಆಗ್ಬಿಟ್ರೆ ನಿಮ್ದೇ ಬಾತ್ರೂಮ್ ಕುಂತ್ಕೊಳ್ಳೋಕ್ಕೂ ಬಿಡಕ್ಕಿಲ್ಲ. ಬಾಯ್ ಬಡ್ಕತೈತೀನಿ ಬಾ, ಸುಮ್ಮನೆ ನೀ ಇಲ್ಲೇ ಲಬೋ ಅಂತ ಹೇಳ್ಬಿಟ್ಟು